ನಮಸ್ಕಾರ ಸ್ನೇಹಿತರೆ, ಎಕ್ಸಾಮ್ ಗೆ ಸ್ವಾಗತ. ಸ್ನೇಹಿತರೆ, ನಿಮಗೊಂದು 5:2 ಅಥವಾ 5 ಸ್ಕ್ವೇರ್ ಕಂಡಿಡೀರಿ ಅಂತ ಹೇಳಿದ್ರೆ ನೀವು ಟುಕ್ಕಂತ 25 ಅಂತ ಹೇಳ್ಬಿಡ್ತೀರಿ, ಹೌದಲ್ವಾ? ಹಾಗೆ 5 ಕ್ಯೂಬ್ ಕಂಡಿಡೀರಿ ಅಂತ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ 125 ಅಂತ ನೀವು ಹೇಳ್ತೀರಿ, ಹೌದಾ? 5 ಸ್ಕ್ವೇರ್ ಕಂಡಿಡೀರಿ ಅಂದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ಹೋಗ್ತೀರಿ, ಹೌದಾ? ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಆಮೇಲೆ ನೀವು ಹೇಳ್ತೀರಿ. ಅದೇ ನಿಮಗೆ ನಾನು 5:85 ಕಂಡಿಡೀರಿ ಅಂತ ಹೇಳಿದ್ರೆ ನೀವು ಬಾಯ್ ಬಾಯ್ ತಕ್ಕೊಂಡು ನೋಡ್ತೀರಿ, ಅಲ್ವಾ? ಸೊ ಈ ಇಂಥ ದೊಡ್ಡ ನಂಬರ್ನ ನಾನು ಒಂದು ರಿಸಲ್ಟ್ ಕಂಡು ಹಿಡಿಲಿಕ್ಕೆ ನಾನು ಈ ಯೂನಿಟ್ ಡಿಜಿಟ್ ಅಥವಾ ಬಿಡಿ ಸಂಖ್ಯೆ ಅನ್ನೋ ಒಂದು ಕಾನ್ಸೆಪ್ಟ್ ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪಾ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್? ಏನಿದೆ ಅಲ್ಲ, 5:85 ಇದನ್ನ ನಾನು ಜನರಲೈಸ್ ಫಾರ್ಮ್ x(n) ಅಂತ ತಗೊಂಡಾಗ ಇದರ ಮೊತ್ತ ಇದರ ಮೊತ್ತದ ಬಿಡಿ ಸಂಖ್ಯೆ ಏನಾಗಿರುತ್ತೆ ಅಂತ ನಾನು ಡೈರೆಕ್ಟ್ ಆಗಿ ಈ ಒಂದು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಇಂದಾನೆ ನಿಮಗೆ ಹೇಳ್ಬಿಡಬಹುದು. ಏನಪ್ಪಾ ಅಂದ್ರೆ, ಇಫ್ x(n) ಈಸ್ ಈಕ್ವಲ್ ಟು 0, 1, 5, 6 ಯಾವ್ದಾದ್ರು ಒಂದು ನಂಬರ್ ಆಗಿದ್ರೆ ಅದರ ಯೂನಿಟ್ ಡಿಜಿಟ್ ಅದರ ಯೂನಿಟ್ ಡಿಜಿಟ್ 0, 1, 5, 6 ಇಂದನೇ ಕೊನೆಗೊಳ್ಳುತ್ತೆ ಅಂತ ನಾವು ಡೆಫಿನೆಟ್ ಆಗಿ ಹೇಳ್ಬೋದು. ಓಕೆನಾ? ಹಾಗೆ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 4 ಆಗಿದ್ರೆ ಇದರಲ್ಲಿ ಒಂದು ಎರಡು ಕಂಡೀಷನ್ಸ್ ಬರ್ತಾವೆ. ಏನಪ್ಪಾ ಅಂದ್ರೆ, ಇಫ್ x(n) ಅಂತ ಹೇಳ್ತಾ ಇದೀನಲ್ಲ ನಾನು, ಆ ಎನ್ ಇವನ್ ಡಿಜಿಟ್ ಅಥವಾ ಆಡ್ ಡಿಜಿಟ್ ಆಗಿದ್ರೆ, ಫಸ್ಟ್ ಗೆ ನಾನು 4 ಮೇಲೆ ಆಡ್ ಡಿಜಿಟ್ ಬಂದ್ರೆ, ಫಾರ್ ಎಕ್ಸಾಂಪಲ್ 4:1, 4:3, 4:5 ಈ ತರ ಆಡ್ ಡಿಜಿಟ್ಸ್ ಬಂದ್ರೆ ಇದರದ್ದು ಯೂನಿಟ್ ಡಿಜಿಟ್ ಏನಾಗತ್ತಪ್ಪ ಅಂದ್ರೆ 4 ಆಗುತ್ತೆ. ಓಕೆ, ಹಾಗೆ 4 ಮೇಲೆ ಇವನ್ ಡಿಜಿಟ್ ಬಂದ್ರೆ, ಅದರ ಘಾತ ಸಮ ಸಂಖ್ಯೆಯಲ್ಲಿ ಬಂದಿದ್ರೆ ಅದರ ಒಂದು ರಿಸಲ್ಟ್ 6 ಇಂದ ಕೊನೆಗೊಳ್ಳುತ್ತೆ. ಅಂದ್ರೆ ಯೂನಿಟ್ ಡಿಜಿಟ್ 6 ಆಗಿರುತ್ತೆ. ಓಕೆ, ಹಾಗೆ ನಾ x(9) ತೆಗೆದುಕೊಂಡಾಗ x(9) ಅಲ್ಲಿ ಎರಡು ಒಂದು ಕಂಡೀಷನ್ಸ್ ಇರ್ತವೆ. ಎರಡು ಕಂಡೀಷನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ, 9 ಆಡ್ ಡಿಜಿಟ್ ಆಡ್ ಪವರ್ ಬಂದಾಗ ನನಗೆ 9ರಿಂದ ಯೂನಿಟ್ ಡಿಜಿಟ್ ಕೊನೆಗೊಳ್ಳುತ್ತೆ. ಓಕೆ, ಹಾಗೆ 9 ಮೇಲೆ ಇವನ್ ಪವರ್ ಇದ್ದಾಗ ಇದು 1 ಆಗಿರುತ್ತೆ ಯೂನಿಟ್ ಡಿಜಿಟ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇಂಪಾರ್ಟೆಂಟ್, ಇಫ್ x(n) 2, 3, 7, 8 ನಂಬರ್ ಇಂದ ಕೊನೆಗೊಳ್ತಾ ಇದ್ರೆ ಅದರ ಯೂನಿಟ್ ಡಿಜಿಟ್ ಏನಾಗಿರುತ್ತೆ ನೋಡಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದು. ಇದು ನಾನು ಎನ್ ಏನಿದೆ ಅಲ್ಲ, ಇದಕ್ಕೆ ಪವರ್ ಅಂತ ಹೇಳ್ತೀನಿ, ಹೌದಾ? ಈ ಪವರ್ ನಾನು ಮೊದಲು 4ರಿಂದ ಡಿವೈಡ್ ಮಾಡ್ಕೊಳ್ಬೇಕು. ಎಕ್ಸಾಂಪಲ್ ತಗೊಂಡೆ ಮಾಡೋಣಂತೆ. 522 ಓಕೆನಾ? ಇದ್ರದ್ದು ಒಂದು ಯೂನಿಟ್ ಡಿಜಿಟ್ ಏನಾಗಿರುತ್ತೆ ಅಂತ ನಾನು ಕಂಡು ಹಿಡಿಬೇಕಂದ್ರೆ, ನಾನು ಮೊದಲು ಎನ್ ಏನಿದೆ ಅಲ್ಲ 85 ಅದನ್ನ ನಾನು 4ರಿಂದ ಡಿವೈಡ್ ಮಾಡ್ಕೊತೀನಿ. 4ರಿಂದ ಡಿವೈಡ್ ಮಾಡ್ಕೊಂಡಾಗ ಏನ್ ರಿಮೈಂಡರ್ ಬರುತ್ತಲ್ಲ, ಶೇಷ ಏನ್ ಸಿಗುತ್ತಲ್ಲ, 4 2 8 4 1 4, ಶೇಷ ಇಲ್ಲಿ 1 ಸಿಗ್ತಾ ಇದೆ. ಓಕೆ, ಶೇಷ 1 ಆಗಿದ್ರೆ ಅದರ ಯೂನಿಟ್ ಡಿಜಿಟ್ x(1) ಆಗಿರುತ್ತೆ. ಸೊ ನಾನು ಫಾರ್ಮೆಟ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಇದು ರಿಮೈಂಡರ್, ಇದು ಯೂನಿಟ್ ಡಿಜಿಟ್. ಓಕೆ, ಈಗ ನಾವು ಟ್ಯಾಬ್ಲೆಟ್ ಹಾಕಿದಾಗ ಫಸ್ಟ್ ರಿಮೈಂಡರ್ ಏನಾದ್ರೂ 1 ಆಗಿದ್ರೆ ಯೂನಿಟ್ ಡಿಜಿಟ್ ನಂದು x(1) ಆಗಿರುತ್ತೆ. ಹಾಗೆ ರಿಮೈಂಡರ್ 2 ಆಗಿದ್ರೆ ಯೂನಿಟ್ ಡಿಜಿಟ್ x(2) ಆಗುತ್ತೆ. ರಿಮೈಂಡರ್ 3 ಆಗಿದ್ರೆ x³ ಆಗುತ್ತೆ. ರಿಮೈಂಡರ್ ಏನಾದ್ರು 4 ಅಥವಾ 0 ಆಗಿದ್ರೆ x(4) ನಾನು ಕಂಡುಹಿಡಿಯಬೇಕು. ಈ ಒಂದಿಷ್ಟು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ಮೂಲಕ ನಾವು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಕೆ ಒಂದ್ ಸ್ವಲ್ಪ ಪ್ರಯತ್ನ ಪಡೋಣ. ಓಕೆ, ಇದ್ರಲ್ಲಿ ಏನ್ ಕೇಳ್ತಾ ಇದ್ದಾರೆ ನೋಡಿ, ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 57:45? ಓಕೆ, ಈ ಈ ಒಂದು ನಂಬರ್ ನ ಬಿಡಿ ಸಂಖ್ಯೆಯನ್ನು ಕಂಡುಹಿಡಿದಿ ಅಂತ ಕೇಳ್ತಾ ಇದ್ದಾರೆ. ಏನಿದೆ 57:45. ಓಕೆ, ನಮ್ಗೆ ಎನ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 45 ಇದೆ. ಓಕೆ, x(n) ಅಲ್ಲಿ ಎನ್ ವ್ಯಾಲ್ಯೂ 45 ಇದೆ. ನಾನು ಇದನ್ನ ಏನ್ ಮಾಡಬೇಕು, ಇದನ್ನ 4ರಿಂದ ಡಿವೈಡ್ ಮಾಡಬೇಕು. 4ರಿಂದ ಡಿವೈಡ್ ಮಾಡಿದಾಗ ನನಗೆ ಶೇಷ ಏನ್ ಬರುತ್ತೆ,
4 11 44 ಶೇಷ 1 ಬಂತು. ಸೊ ನನಗೆ ಏನಂತ ಹೇಳಿದಾರೆ ಅವರು, ಇಫ್ ರಿಮೈಂಡರ್ ಈಸ್ 1, ಯೂನಿಟ್ ಡಿಜಿಟ್ ಏನಾಗುತ್ತೆ, ಎಕ್ಸ್ ಎಷ್ಟು 1 ಆಗುತ್ತೆ. ಇಲ್ಲಿ ಎಕ್ಸ್ ಅನ್ನೋದು ಏನ್ ವ್ಯಾಲ್ಯೂ 7 ಇದೆ. ಸೊ 7 is equal to 7. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಒಂದು ಎಕ್ಸಾಂಪಲ್. ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 7 to 95 ಮೈನಸ್ 3 to 58 ಕೇಳಿದ್ದಾರೆ. ಓಕೆ, ನಾನು ಸೇಮ್ ಅದೇ ಕಾನ್ಸೆಪ್ಟ್ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಈಗ 7 ಯೂನಿಟ್ ಡಿಜಿಟ್ ಅಲ್ಲಿ ಬಂದಾಗ ಏನ್ ಮಾಡ್ತೀನಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೀವು ನೋಡ್ಬೋದು. 7 ಅನ್ನೋದು ಯೂನಿಟ್ ಡಿಜಿಟ್ ಬಂದಾಗ ಈ ಪ್ರೊಸೆಸ್ ಮಾಡಬೇಕು. ಓಕೆ, 3 ಇದ್ದಾಗನು ಅದೇ ಸೇಮ್ ಪ್ರೊಸೆಸ್ ಇದೆ. ಸೊ ನಂದು ಈಗ 7 to 95 ಕೇಳಿದಾರಲ್ಲ, 95 7 to 95 ಅಂದ್ರೆ 95 ಡಿವೈಡ್ ಬೈ 4 ಮಾಡ್ತೀನಿ ನಾನು. 4 ಮಾಡಿದಾಗ 4 2 8 15 ಉಳಿತು. 4 3 12 12 3 15 3 ಶೇಷ ಬಂತು ನನಗೆ. ಹೌದಾ? ಆ 3 ಶೇಷ ನಾನು ಇಲ್ಲಿ ಹಚ್ಕೋತೀನಿ. ಮೈನಸ್ 3 ಇದ್ದಾಗೂ ಸೇಮ್ ಅದೇ ಪ್ರೊಸೆಸ್. ಸೊ 58ನ ಡಿವೈಡ್ ಬೈ 4 ಮಾಡಿದಾಗ ರಿಮೈಂಡರ್ ಬರೋದು 4 1 4 18 ಉಳಿತು, 4 4 16. ಸೊ 2 ಉಳಿತೈತಿ. ಸೊ 7 ಕ್ಯೂಬ್ ಅಂದ್ರೆ 343 343 ಮೈನಸ್ 3 ಸ್ಕ್ವೇರ್ 9. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ, 6 334. ಹೌದಾ? ಸೊ ನಂದು 4 is a unit digit of whole this ಎಕ್ಸ್ಪ್ರೆಷನ್. ಆಯ್ತಾ? ನೆಕ್ಸ್ಟ್ ಅದೇ ಇನ್ನೊಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಈಗ ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 44 to 91 73 to 37 ಕೇಳಿದ್ದಾರೆ. ಈಗ ನನಗೆ 4 ಬಂದಾಗ ಮತ್ತೆ ಆಡ್ ಪವರ್ ಇದ್ದಾಗ ಏನಾಗತ್ತೆ ಅಂತ ಹೇಳಿದೆ ನಿಮ್ಗೆ ನಾನು. ರಿಮೈಂಡರ್ ಏನಾಗತ್ತೆ ಅಂತ, ಸಾರಿ, ನಿಮ್ಗೆ ಯೂನಿಟ್ ಡಿಜಿಟ್ ಏನ್ ಬರುತ್ತೆ ಅಂತ ಹೇಳಿದ್ದೆ, 4 ಬರುತ್ತೆ. ಹೌದಾ? ಇಲ್ಲಿ ನೀವು ನೋಡ್ಬೋದು 4 ಆಡ್ ಆಡ್ ಪವರ್ ಇದ್ದಾಗ ನಿಮ್ಗೆ ರಿಮೈಂಡರ್ ಬರೋದು 4 ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ತರ 73 to ಇದೆ. ಸೊ ನಮ್ದು ಕೇಸ್ 3 ಆಗುತ್ತೆ. ಏನು, 37 ಡಿವೈಡ್ ಬೈ 4 ಮಾಡಿದಾಗ ನಮಗೆ 4 36 1 ಉಳಿಯುತ್ತೆ. ಹೌದಾ? ಸೊ 3 to 1 ಏನಾಗುತ್ತೆ, 12. 12 ಅಂದ್ರೆ ಯೂನಿಟ್ ಡಿಜಿಟ್ 2. ಹೌದಾ? ಯೂನಿಟ್ ಡಿಜಿಟ್ ಸಿಗ್ತಾ ನಮ್ಗೆ. ಈ ತರ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ಬೋದು. ಸೊ ಇದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನಾವು ಮುಂದೆ ಕಲಿತಾ ಇರೋ ಒಂದು ಕಾನ್ಸೆಪ್ಟ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಅಥವಾ ನಂಬರ್ ಆಫ್ ಡಿವೈಸಸ್ ಅಂತ. ಯಾವುದೇ ಒಂದು ನಂಬರ್ ನಾನು 12 ಒಂದು ನಂಬರ್ ತಗೊಂಡಾಗ ಈ ನಂಬರ್ನ ಅಪವರ್ತನಗಳು ಏನೇನಾಗ್ತವೆ ಅಂತ ಕೇಳಿದ್ರೆ, ನಾನು ಇದನ್ನ ಫ್ಯಾಕ್ಟರೈಸೇಷನ್ ಮಾಡ್ತೀನಿ. ಏನಪ್ಪಾ ಅಂದ್ರೆ 2 2 4 4 3 12. ಹೌದಾ? ಸೊ ನಾನು 2 into 3 1 ಇದ್ರದ್ದು ಫ್ಯಾಕ್ಟರ್ಸ್. ಹೌದಾ? ಈಗ ನಾನು ಈ 12 ನಂಬರು ಯಾವ್ದಾವ್ದ್ರಿಂದ ಡಿವೈಡ್ ಆಗುತ್ತೆ ಅಂತ ನೋಡೋದಾದ್ರೆ, ಇದು 1ರಿಂದ ಆಗುತ್ತೆ, 2ರಿಂದ ಆಗುತ್ತೆ, 3ರಿಂದ ಆಗುತ್ತೆ, 4ರಿಂದನೂ ಆಗುತ್ತೆ, 6ರಿಂದ ಆಗುತ್ತೆ ಮತ್ತು 12ರಿಂದ ಆಗುತ್ತೆ. ಹೌದಾ? ಈ 2 into 3 ನಾನು ಜನರಲೈಸ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ P m ಅಂತ ತಗೊಳ್ಬೋದಾ 2 ಅದೇ 3 Q n ಅಂತ ತಗೊಳ್ಬೋದಾ? ಹೌದಾ? ನಮ್ಮ ಈ ಪವರ್ಸ್ ಏನಿದಾವಲ್ಲ, ಪವರ್ಸ್ m ಮತ್ತು n ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಓಕೆ, ಅದರಲ್ಲಿ ನಾನು ಮೊದಲನೇದಾಗಿ ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿದಾಗ, ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಓಕೆ, ಇದರದ ಫಾರ್ಮುಲಾ ಏನು ಅಂದ್ರೆ m ಪ್ಲಸ್ n. ಏನ್ ಪವರ್ಸ್ ಇದಾವಲ್ಲ, ಪವರ್ಸ್ ನಾನು ಆಡ್ ಮಾಡ್ತೀನಿ ಅಷ್ಟೇ. ಟೋಟಲ್ ನಮ್ಮ ಪ್ರೈಮ್ ಫ್ಯಾಕ್ಟರ್ಸ್ ಎಷ್ಟಿದಾವೆ, 2 + 1 3 ಇದಾವೆ. ಓಕೆ, ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು ನಾನು. ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಕಂಡುಹಿಡಿಬೇಕಂದ್ರೆ ಏನ್ ಫಾರ್ಮುಲಾ, m + 1 ಇಂಟು n+1. ಏನ್ ಪವರ್ಸ್ ಇದಾವಲ್ಲ, ಪವರ್ನ +1 ಅಂತ ಆಡ್ ಮಾಡಿ ಅವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕು ನಾನು. ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 2 + 1 ಇಂಟು 1 + 1. 3 2
ಆರ್. ಸೊ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ನಮ್ಗೆ ಎಷ್ಟು ಬಂದಿದ್ದು? ಆರ್ ಬಂದಿದ್ವು ಅಲ್ಲ, ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಹಾಗೆ ನಾನು ಮುಂದೆ ನೋಡೋದಾದ್ರೆ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್. ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಫಾರ್ಮುಲಾ ಏನಪ್ಪಾ? 1 ಇಂಟು ಎನ್ ಪ್ಲಸ್ ಒನ್. ಏನು ನಮ್ಗೆ ಆಡ್ ಪ್ರೈಮ್ ಫ್ಯಾಕ್ಟರ್ ಇದೆ ಅಲ್ಲ, ಆಡ್ ಪ್ರೈಮ್ ಫ್ಯಾಕ್ಟರ್ ಮೇಲೆ ಏನ್ ಘಾತ ಇದೆ ಅದನ್ನ ನಾನು ಪ್ಲಸ್ ಒನ್ ಅಂತ ಆಡ್ ಮಾಡಿ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. 1 ಇಂಟು 1 ಪ್ಲಸ್ ಒನ್. ಸೊ ಎಷ್ಟು ಬರ್ತವೆ ಆಡ್ ಫ್ಯಾಕ್ಟರ್ಸ್? 2. ಇಲ್ಲಿದೆ ನೋಡ್ರಿ ಆಡ್ ಫ್ಯಾಕ್ಟರ್ಸ್ 2 ಮತ್ತು 3 ಎರಡೇ ಇದಾವಲ್ಲ. ಸೊ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಇಸ್ 2. ನೆಕ್ಸ್ಟ್ ನಂಬರ್ ಆಫ್ ಈವನ್ ಫ್ಯಾಕ್ಟರ್ಸ್ ಕಂಡುಹಿಡಿಯೋಣಂತ. ನಂಬರ್ ಆಫ್ ಈವನ್ ಫ್ಯಾಕ್ಟರ್ಸ್ ಫಾರ್ಮುಲಾ ಏನು? ಎಂ ಇಂಟು ಎನ್ ಪ್ಲಸ್ ಒನ್. ಎಂ ಅನ್ನೋದು ಪವರ್, ಇದನ್ನ ಎನ್ ಪ್ಲಸ್ ಒನ್. ಓಕೆ, ಎಂ ಏನೈತಿ ನಮ್ದು? 2 ಇದೆ. ಸೊ ಇಂಟು 1 ಪ್ಲಸ್ 1. ಸೊ ಟೋಟಲ್ ಎಷ್ಟಾಯ್ತು? 4. ಇದನ್ನ ನಾನು ಹೆಂಗ್ ಕಂಡು ಹಿಡಿಬಹುದು? ಇನ್ನೊಂದ್ ತರ ಏನಂದ್ರೆ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದಾವ ನಂತರ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಮೈನಸ್ ಆಡ್ ಫ್ಯಾಕ್ಟರ್ಸ್ ಕಂಡು ಹಿಡಿದಿನ. ಆಡ್ ಫ್ಯಾಕ್ಟರ್ಸ್ ಎಷ್ಟಾದ್ರೆ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ 6, ಆಡ್ ಫ್ಯಾಕ್ಟರ್ಸ್ 2. ಸೊ ಆನ್ಸರ್ ಇಸ್ 4. ಹೌದಾ? ಈಗ ನಾನು ನಂಬರ್ ಆಫ್ ಈವನ್ ಫ್ಯಾಕ್ಟರ್ಸ್ ಕಂಡು ಹಿಡಿಯಬಹುದು. ನೆಕ್ಸ್ಟ್ ನಂದು ಸಮ್ ಆಫ್ ಫ್ಯಾಕ್ಟರ್ಸ್ ಕಂಡು ಹಿಡಿತೀನಿ. ನೆಕ್ಸ್ಟ್ ಪೇಜ್ ತಗೊಂಡ್ಬಿಡೋಣಂತೆ. ಸಮ್ ಆಫ್ ಫ್ಯಾಕ್ಟರ್ಸ್. ಸಮ್ ಆಫ್ ಫ್ಯಾಕ್ಟರ್ಸ್ ಅಲ್ಲಿ ಏನ್ ಬಂದಿತ್ತು ನನಗೆ? 2 ಇಂಟು 3 ಇತ್ತಾ? ಇದನ್ನ ನಾನು ಏನ್ ತಗೊಂಡಿದ್ದೆ? P(m) Q(n) ಅಂತ ತಗೊಂಡಿದ್ದೆ. ಹೌದಾ? ಈಗ ನನಗೆ ಸಮ್ ಆಫ್ ಫ್ಯಾಕ್ಟರ್ಸ್, ಸಮ್ ಆಫ್ ಫ್ಯಾಕ್ಟರ್ಸ್ ಏನ್ ಫಾರ್ಮುಲಾ ಅಂದ್ರೆ 2:0, 2:1, 2:2. ಓಕೆ, ಎಲ್ಲ ಫ್ಯಾಕ್ಟರ್ದು ನಾನು ಸಮ್ ಮಾಡ್ತಾ ಇದ್ದೀನಿ ಇಂಟು 3:0 ಪ್ಲಸ್ 3:1. ಏನಾಗತ್ತೆ ನೋಡ್ರಿ, ಇದು ಸಾರಿ, ಇದು 1, 2, 4, ಇದು 1, 3. ಇದು ಎಷ್ಟಾಯ್ತು? 4, 6, 7, 4. 7, 4 28. ಟೋಟಲ್ ಸಮ್ ಆಫ್ ಫ್ಯಾಕ್ಟರ್ಸ್ ಎಷ್ಟಿದಾವು? 28 ಆಗುತ್ತೆ ಟೋಟಲ್ ಸಮ್. ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾದ್ರೂ ಮಾಡ್ಕೋಬಹುದು ನೀವು. ಇಲ್ಲಿ ನೋಡ್ರಿ, 12, 6, 18, 18, 4, 22, 22, 3, 25, 25, 27, 28. ಆಯ್ತಾ? ಟೋಟಲ್ ನಂಬರ್ ಆಫ್ ಸಮ್ ಆಫ್ ಫ್ಯಾಕ್ಟರ್ಸ್ ಎಷ್ಟು? 28. ನೆಕ್ಸ್ಟ್ ನಾನು ಏನ್ ಕಂಡು ಹಿಡಿತೀನಪ್ಪ ಅಂದ್ರೆ ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್. ಓಕೆ, ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್ ಏನ್ರಿ? 2:0 ಇಂಟು 3:0 ಪ್ಲಸ್ 3:1. ಇದು 1 ಆತ. ಇದೆಷ್ಟಾಯ್ತು? 3, 1, 4. ಸೊ ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್ ಇಲ್ಲಿ ನೋಡ್ರಿ, ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್. ಆಡ್ ಫ್ಯಾಕ್ಟರ್ಸ್ ಯಾವ್ಯಾವ ನಮ್ದು? 1 ಮತ್ತು 3. ಇದರ ಸಮ್ ಎಷ್ಟಾಯ್ತು? 4 ಆಯ್ತು. ಹೌದಾ? 4. ನೆಕ್ಸ್ಟ್ ಏನ್ ಕಂಡು ಹಿಡಿತೀನಿ ನಾನು? ಆಬ್ವಿಯಸ್ಲಿ ಸಮ್ ಆಫ್ ಈವನ್ ಫ್ಯಾಕ್ಟರ್ಸ್ ಕಂಡು ಹಿಡಿತೀನಿ. ಈಗ ಸಮ್ ಆಫ್ ಈವನ್ ಫ್ಯಾಕ್ಟರ್ಸ್ ಏನು? 2:1, 2:2 ಇಂಟು 3:0, 3:1. ಏನಾಗುತ್ತೆ? ಇದು 2, ಇದು 4, ಇದು 1, ಇದು 3, 6, 4, 6, 4, 24. ನೋಡ್ರಿ, ಈವನ್ ಫ್ಯಾಕ್ಟರ್ಸ್ 24, ಇದ್ರದ್ದು ಆಡ್ ಫ್ಯಾಕ್ಟರ್ ಸಮ್ 4. 24 ಪ್ಲಸ್ 4, 28. ದಿಸ್ ಇಸ್ ದ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಟೋಟಲ್ ಸಮ್ ಆಫ್ ದ ಫ್ಯಾಕ್ಟರ್ಸ್ 28. ಹೌದಾ? ಕ್ರಾಸ್ ಚೆಕ್ ಮಾಡಿದಾಗೂ ಸೇಮ್ ಬರ್ತಾ ಇದೆ. ಹಾಗೆ ನಿಮ್ಗೊಂದು ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ. ಏನು? ಫಾರ್ 48 ನೀವು 48ದು ಇವನ್ನ ಎಲ್ಲಾನು ಕಂಡುಹಿಡ್ರಿ. 7 ಡಿಫ್ರೆಂಟ್ ಫ್ಯಾಕ್ಟರ್ಸ್ ಏನಿದಾವಲ್ಲ ಎಲ್ಲಾನು ಕಂಡು ಹಿಡಿದು ನನಗೆ ಕಮೆಂಟ್ ಅಲ್ಲಿ ಆನ್ಸರ್ ಹಾಕಿ.
ಸ್ನೇಹಿತರೆ, ಯಾವುದೇ ಒಂದು ಸಂಖ್ಯೆಯಲ್ಲಿ ಕೊನೆಗೆ ಎಷ್ಟು ಶೂನ್ಯಗಳು ಬರ್ತವೆ ಅಂತ ಕಂಡುಹಿಡಿಯಬೇಕಾದ್ರೆ ಅದರಲ್ಲಿ ಎಷ್ಟು 5 ಮತ್ತು ಎಷ್ಟು 2ಗಳಿದಾವೆ ಅಂತ ಕಂಡುಹಿಡಿಯಬೇಕಾಗುತ್ತೆ. ಈಗ ನೋಡೋದಾದ್ರೆ 5 ಮತ್ತು 2 ನಾನು ಮಲ್ಟಿಪ್ಲೈ ಮಾಡಿದಾಗ 10 ಬರುತ್ತೆ. ಸೊ 1 5 1 2ನ ಮಲ್ಟಿಪ್ಲೈ ಮಾಡಿದಾಗ 1 0 ಬಂತು. ಹಾಗೆ ನನಗೆ 2 5 ಮತ್ತು 2 2ನ್ನ ಮಲ್ಟಿಪ್ಲೈ ಮಾಡಿದಾಗ 25 4 100 2 ಸೊನ್ನೆಗಳು ಬರ್ತವೆ. ಇದೇ ರೀತಿ ನಾನು 3 5 ಮತ್ತು 2 2ನ್ನ ಮಲ್ಟಿಪ್ಲೈ ಮಾಡ್ತೀನಿ. 100 100 500 ಬಂತು. ಸೊ ಇದರಲ್ಲಿ 2 ಸೊನ್ನೆ ಬಂತು, ಇದರಲ್ಲಿ 2 ಸೊನ್ನೆ ಬಂತು. ಏನಪ್ಪಾ ಅಂದ್ರೆ ಒಂದು ಪ್ರಾಡಕ್ಟ್ ಅಲ್ಲಿ ಎಷ್ಟು ಸೊನ್ನೆಗಳು ಇರ್ತವೆ ಅಂತ ಯಾರು ನಿರ್ಧಾರ ಮಾಡ್ತಾರೆ ಅಂದ್ರೆ 5 ಮತ್ತು 2 ಮಾಡ್ತವೆ. ಬಟ್ ಅದರಲ್ಲಿನೂ ಏನಪ್ಪಾ ಅಂದ್ರೆ ಯಾವುದರ ಮೇಲೆ ಕಡಿಮೆಯ ಘಾತ ಇರುತ್ತೆ, ಓಕೆ, ಯಾವುದ್ರ ಮೇಲೆ ಸ್ಮಾಲೆಸ್ಟ್ ಪವರ್ ಇರುತ್ತಲ್ಲ ಆ ಸಂಖ್ಯೆನೇ ನಂಬರ್ ಆಫ್ ಝೀರೋಸ್ ನ ಡಿಸೈಡ್ ಮಾಡೋದು. ಏನಂದ್ರೆ 5 ಕ್ಯೂಬ್ ಮತ್ತು 2 8 ಇರ್ಬೋದು. ಇದ್ರಲ್ಲಿ ನಂಗೆ 8 ನಂಬರ್ ಆಫ್ ಝೀರೋಸ್ ಇದಾವ ಅಂತ ಹೇಳಕ್ಕಾಗಲ್ಲ. ಯಾವ ನಂಬರ್ ಮೇಲೆ ಕಡಿಮೆ ಪವರ್ ಇದೆ, ಸಣ್ಣ ಘಾತ ಇದೆ, ಆ ನಂಬರ್ ಡಿಸೈಡ್ ಮಾಡುತ್ತೆ ಎಷ್ಟು ನಂಬರ್ ಆಫ್ ಝೀರೋಸ್ ಇದಾವೆ ಅಂತ. ಸೊ ಈ ಪ್ರಾಡಕ್ಟ್ ಅಲ್ಲಿ 3 ನಂಬರ್ ಆಫ್ ಝೀರೋಸ್ ಇದಾವೆ. ಹಾಗೆ ನನಗೆ 2 3 5 8 ಇರ್ಬೋದು. ಈಗ ನನಗೆ ಈಗೂ 3 ನಂಬರ್ ಆಫ್ ಝೀರೋಸ್ ಇದಾವೆ. ಯಾಕಂದ್ರೆ 2 ಮೇಲೆ 3 ಇದೆಯಲ್ಲ, ದಟ್ ಈಸ್ ದ ಲೋಯೆಸ್ಟ್ ಪವರ್ ಇದರ್ ಆನ್ 5 ಆರ್ 2. ಹೌದಾ? ಸೊ ನಾನು ಹೇಳ್ಬೋದು ನಂಬರ್ ಆಫ್ ಝೀರೋಸ್ it depends upon the minimum power either on 5 or 2 ಅಂತ. ಓಕೆನಾ? ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೋಡ್ರಿ, 10 into 100 into 1000. ಓಕೆ, ಇದರ ನಂಬರ್ ಆಫ್ ಝೀರೋಸ್ ಎಷ್ಟಾಗ್ತವೆ ಹೇಳ್ರಿ? ಏನಿಲ್ಲ, ಕೂಡ್ಸ್ಕೊಂತ ಹೋಗುದು ಝೀರೋಸ್. 1 2 3 4 5 6. ಹೌದಾ? ಟೋಟಲ್ 6 ನಂಬರ್ ಆಫ್ ಝೀರೋಸ್. ಯಾವಾಗ ನಾನು ಮಲ್ಟಿಪ್ಲೈ ಮಾಡ್ತಾ ಇದೀನಲ್ಲ, ಮಲ್ಟಿಪ್ಲೈ ಮಾಡ್ಬೇಕಾರ ಟೋಟಲ್ ನಂಬರ್ ಆಫ್ ಝೀರೋಸ್ ನ ನಾನು ಕೂಡಿಸ್ಬೇಕಾಗತ್ತೆ. ಅದೇ ಇನ್ನೊಂದು ಎಕ್ಸಾಂಪಲ್ ಅಲ್ಲಿ 10 ಪ್ಲಸ್ 100 ಪ್ಲಸ್ 1000, ಇದರಲ್ಲಿ ನಂಬರ್ ಆಫ್ ಝೀರೋಸ್ ಎಷ್ಟಾಗುತ್ತೆ ಹೇಳ್ರಿ? ಪ್ರಾಡಕ್ಟ್ ಅಲ್ಲಿ ನಮ್ಮ ಟೋಟಲ್ ಸಮ್ ಅಲ್ಲಿ ಏನಾಗತ್ತೆ ಹೇಳ್ರಿ? 1000 1100 1110 1000 1110 1110. ಸೊ ಇಲ್ಲಿ ನೋಡ್ರಿ, ಇಲ್ಲೇ 0 ಒಂದೇ ಬಂತು, ಇಲ್ಲೇ 6 ಒಂದು. ಸೊ ನಾನು ಸಮ್ ಮಾಡಿದಾಗ ಮಿನಿಮಮ್ ನಂಬರ್ ಆಫ್ ಝೀರೋಸ್ ಎಷ್ಟಿದಾವಲ್ಲ ಅದೇ ನಂಬರ್ ಆಫ್ ಝೀರೋಸ್ ನಮ್ಗೆ ಟೋಟಲ್ ಸಮ್ ಅಲ್ಲಿ ಬರುತ್ತೆ. ಓಕೆ, ಅದೇ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ನಂಬರ್ ಆಫ್ ಝೀರೋಸ್ ಇದಾವಲ್ಲ ಅವನ್ನ ಆಡ್ ಮಾಡಿದ್ರೆ ಅಷ್ಟು ನಂಬರ್ ಆಫ್ ಝೀರೋಸ್ ಪ್ರಾಡಕ್ಟ್ ಅಲ್ಲಿ ಇರುತ್ತೆ. ನೋಡ್ರಿ, 100 ಫ್ಯಾಕ್ಟೋರಿಯಲ್. 100 ಫ್ಯಾಕ್ಟೋರಿಯಲ್ ಅಂದ್ರೆ ಏನ್ ಹೇಳ್ರಿ? 100 ಇಂಟು 98 ಇಂಟು 97 ಇಂಟು ಹಿಂಗೆ ಇಂಟು ಮಾಡ್ಕೊಂತ ಹೋಗಿ 3 ಇಂಟು 2 ಇಂಟು 1 ಮಾಡಿದ್ರೆ ಇದು 100 ಫ್ಯಾಕ್ಟೋರಿಯಲ್ ಮಲ್ಟಿಪ್ಲೈ ಮಾಡಿದ್ರೆ. ಇದರಲ್ಲಿ ಎಷ್ಟು ನಂಬರ್ ಆಫ್ ಝೀರೋಸ್ ಬರ್ತವೆ ಪ್ರಾಡಕ್ಟ್ ಅಲ್ಲಿ ಅಂತ ಕೇಳಿದ್ದಾರೆ. ಏನ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ನನಗೆ ಇದರಲ್ಲಿ 2 ಇದಾವ, 2 4 6 8 10 ಈ ತರ 2 ಇದಾವೆ. ಓಕೆ, ಸೊ 5 ಐತಾ, 5 10 15 20 5 ಬರುತ್ತೆ. 5 ಮತ್ತು 2 ಸೇರಿದ್ರೆ 1 0 ಜನರೇಟ್ ಆಗುತ್ತೆ. ಸೊ ಟೋಟಲ್ ನನಗೆ 5 ಎಷ್ಟಿದಾವು ಮತ್ತು 2 ಎಷ್ಟಿದಾವೆ ಅಂತ ಗೊತ್ತಾಗಬೇಕು. ಇದರಲ್ಲಿ ನೋಡ್ರಿ, 2 ಡೆಫಿನೆಟ್ಲಿ ಜಾಸ್ತಿ ಇದಾವ. 2 ಯಾಕಂದ್ರೆ 2 4 6 ಕಂಟಿನ್ಯೂ ಎರಡೆರಡಕ್ಕೆ ಬರ್ತಾವ. ನೆಕ್ಸ್ಟ್ 2 2ಸ್ಗೆ 2 2 ಕಂಟಿನ್ಯೂ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ತೀವಿ. 5 ಬರ್ಬೇಕಂದ್ರೆ 5 ಆದ್ಮೇಲೆ 10 ಗೆ ಬರ್ತೇವೆ, 10 ಆಮೇಲೆ ನೆಕ್ಸ್ಟ್ 15 ಗೆ ಬರುತ್ತೆ. ಸೊ ನಾನು ಇಲ್ಲಿ ಏನ್ ಹೇಳ್ಬೋದಪ್ಪ ಅಂದ್ರೆ 5 ಇದಾವಲ್ಲ, ಟೋಟಲ್ ನಂಬರ್ ಆಫ್ 5 ಕಮ್ಮಿ ಇದಾವ ನನಗೆ. 5ರ ಸಂಖ್ಯೆಗಳು ಕಮ್ಮಿ ಇದಾವ. ಸೊ ನಾನು ಏನ್ ಕಂಡು ಹಿಡಿದೀನಿ ಅಂದ್ರೆ ಎಷ್ಟು
5 ಇದಾವು ಈ ಪ್ರಾಡಕ್ಟ್ ಅಲ್ಲಿ ಎಷ್ಟು 5 ಇದಾವು ಅಂತ ಕಂಡುಹಿಡಿತೀನಿ. ಹೆಂಗ್ ಕಂಡುಹಿಡಿದು? ಈ 100 ಫ್ಯಾಕ್ಟರಿಯಲ್ನ ನಾನು 5ರಿಂದ ಭಾಗಲೆ ಮಾಡಿದಾಗ ಏನ್ ಬರುತ್ತೆ ನನಗೆ? 5 ಎರಡ್ಲೆ 10 0. ಓಕೆ, ಏನಿವು 20 ನಂಬರ್ ಆಫ್ 5 ಒಂದು. ಓಕೆ, ನೆಕ್ಸ್ಟ್ 20ಯಲ್ಲಿ 4 5 ಬರ್ತಾವ. ಸೊ ಟೋಟಲ್ ನಂದು ಎಷ್ಟಾಯ್ತು? 24 ನಂಬರ್ ಆಫ್ 5s ಇದಾವ ನನ್ನ ಹತ್ರ. ನಂಬರ್ ಆಫ್ 5s ಎಷ್ಟು? 24. ಸೊ ನಾನು ಹೇಳ್ಬೋದು 100 ಫ್ಯಾಕ್ಟರಿಯಲ್ ಒಳಗ 24 ನಂಬರ್ ಆಫ್ ಝೀರೋಸ್ ಇದಾವೆ. ಓಕೆ, ಹೀಗೆ ನಾನು 200 ಕಂಡುಹಿಡಿತೀನಿ. 200 ಫ್ಯಾಕ್ಟರಿಯಲ್ 200 ಫ್ಯಾಕ್ಟರಿಯಲ್ ನೋಡ್ರಿ, 200 ಡಿವೈಡ್ ಬೈ 5. 5 4 20, 40ರಲ್ಲಿ 5 ತೆಗಿವು, 5 8 40, 8ರಲ್ಲಿ ಎಷ್ಟು 5 ಇದಾವು? 5 1 5. ಸೊ 40 8 9, 49 ನಂಬರ್ ಆಫ್ ಝೀರೋಸ್ ಇದಾವೆ ಇದರಲ್ಲಿ. ಅರ್ಥ ಆಯ್ತಾ? ಈ ಎಕ್ಸಾಂಪಲ್ ನೋಡ್ರಿ, ಈ ಎಕ್ಸಾಂಪಲ್ ಒಳಗೆ ಎಷ್ಟು ಟೋಟಲ್ ನಂಬರ್ ಆಫ್ ಝೀರೋಸ್ ಇದಾವ ಅಂತ ನಾನು ಕಂಡುಹಿಡಿಬೇಕು. ಇದರಲ್ಲಿ ನೋಡ್ರಿ 10 ಇಂಟು 20 ಇಂಟು 30 ಇಂಟು 40 ಎಲ್ಲಿ ಮಟ? 1000 ಮಟ. ಸೊ ನಾನು ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಏನೈತಿ? 10 ಐತಾ? 10 ನಾನು ಕಾಮನ್ ತಗೋತೀನಿ. ಎಷ್ಟಿದಾವ 10? 1 2 3 4. ಇಲ್ಲಿ ಇದನ್ನ ನಾನು ಏನಂತ ಮಾಡ್ತೀನಿ? 10 ಇಂಟು 2, 10 ಇಂಟು 3, 10 ಇಂಟು 4 ಈಗ ಮಾಡ್ಕೊಂಡು ಹೋಗ್ಬೋದಾ? 10 ಇಂಟು 100 ಮಟ ಮಾಡ್ಕೊಂಡು ಹೋಗ್ಬೋದು. ಹೌದಾ? ಸೊ ನನ್ಗೆ ಎಷ್ಟಿದಾವು? ಟೋಟಲ್ 100 ಇದಾವ. 10 100 ಇದಾವ. ಓಕೆ, ಒಳಗಡೆ ಏನು ಉಳಿತು? 1 ಇಂಟು 2, 2 ಇಂಟು 3 ಇಂಟು 4 ಇಂಟು ಎಲ್ಲಿ ಮಟ? 100 ಮಟ. ಓಕೆ, 10 ರೆಸ್ ಟು 100. ಇದಕ್ಕೆ ಏನಂತ ಹೇಳ್ಬೋದು ನಾನು? 100 ಫ್ಯಾಕ್ಟೋರಿಯಲ್ ಇದೆ. ಯಾಕಂದ್ರೆ 100 ಅಂದ್ರೆ 100 ಇಂಟು 98 ಇಂಟು 97 ಆಗ 100 ಮಟ. ಹೌದಾ? ಈಗ ನನ್ಗೆ 100 ಫ್ಯಾಕ್ಟೋರಿಯಲ್ ನನ್ಗೆ 100% ಗೊತ್ತಿದೆ ಏನನ್ನೋದು. ಎಷ್ಟಿದಾವ ನಮ್ಗೆ? 100 ಫ್ಯಾಕ್ಟೋರಿಯಲ್ ಅಲ್ಲಿ 24 ನಂಬರ್ ಆಫ್ ಝೀರೋಸ್ ಇದಾವೆ. ಹೌದಾ? ಇದರಲ್ಲಿ 100 ಇದಾವ. ಓಕೆ, ಟೋಟಲ್ ಎಷ್ಟಿದಾವು? 10s 100s ಇದಾವೆ. ಸೊ ಇದರಲ್ಲಿ ಝೀರೋಸ್ ಎಷ್ಟಾಗ್ತಾವೆ? 100 ಝೀರೋಸ್ ಆಗ್ತವೆ. ಸೊ ಟೋಟಲ್ 124 ನಂಬರ್ ಆಫ್ ಝೀರೋಸ್ ಇದಾವೆ ಇದರಲ್ಲಿ. ಹೌದಾ? ನೋಡ್ರಿ, 5 ಇಂಟು 10 ಇಂಟು 15 ಇಂಟು 20 ಇಲ್ಲಿ ಅಪ್ ಟು 500 ಮಟ. ನಂಬರ್ ಆಫ್ ಝೀರೋಸ್ ಎಷ್ಟಿದಾವ ಅಂತ ಕೇಳಿದಾರೆ. ನಂಬರ್ ಆಫ್ ಝೀರೋಸ್ ಇದ್ರಲ್ಲಿ ನೋಡ್ರಿ, ನಾನು ಕಾಮನ್ ತಕ್ಕೋದಾದ್ರೆ ನಾನು ಏನ್ ತಕ್ಕೋತೀನಿ? ಇಲ್ಲಿ 5 ತಕ್ಕೋತೀನಿ. ಎಲ್ಲಿ ಮಟ? 5 ಇಂಟು 2, 5 ಇಂಟು 3, 5 ಇಂಟು 4 ಅಪ್ ಟು 5 ಇಂಟು 100. ಹೌದಾ? 5 ಎಷ್ಟು 100 ಕಾಮನ್ ತಕೊಂಡು 5ನ್ನ ಹೊರ ತಕ್ಕೋತೀನಿ. ತಕೊಂಡು 1 ಇಂಟು 2 ಇಂಟು 3 ಇಂಟು 4 ಇಂಟು ಎಲ್ಲಿ ಮಟ? ಅಪ್ ಟು 100 ಮಟ. ಹೌದಾ? ನಂದು ಏನು ನಂಬರ್ ಆಫ್ ಝೀರೋಸ್ ಕಂಡು ಹಿಡಿಬೇಕಂದ್ರೆ ಏನ್ ರೂಲ್ ಐತ್ರಿ? ಮಿನಿಮಮ್ ನಂಬರ್ ಆಫ್ 5s ಎಷ್ಟಿದಾವು ಅಥವಾ ಮಿನಿಮಮ್ ನಂಬರ್ ಆಫ್ 2s ಎಷ್ಟಿದಾವು ಅಂತ ಕಂಡು ಹಿಡಿಬೇಕು ನಾನು. 5 100 ಇದಾವ ಆಲ್ರೆಡಿ. ಓಕೆ, ಇಲ್ಲಿ 100 ಫ್ಯಾಕ್ಟೋರಿಯಲ್ ಅಂದ್ರೆ 5 ಎಷ್ಟು ಬರ್ತಾವು? ಇಲ್ಲಿ 24 ಬರ್ತಾವ. ಹೌದಾ? ಸೊ 124 ನಂಬರ್ ಆಫ್ 5 ಇದಾವ. ಸೊ 2s ಎಷ್ಟಿದಾವು ನೋಡೋಣಂತ. ನಂಬರ್ ಆಫ್ 5s ಎಷ್ಟಿದ್ದಾವ ಇಲ್ಲಿ? 124. ಹೌದಾ? ನಂಬರ್ ಆಫ್ 2s ಚೆಕ್ ಮಾಡಲ್ಲ ಎಷ್ಟದಾವ. ಇಲ್ಲಿ ನೋಡ್ರಿ, ಇದು 100 ಫ್ಯಾಕ್ಟೋರಿಯಲ್. 100 ಫ್ಯಾಕ್ಟೋರಿಯಲ್ನಾಗ ನಂಬರ್ ಆಫ್ 2 ತೆಗಿಬೇಕಂದ್ರೆ ಡಿವೈಡ್ ಬೈ 2 ಮಾಡಿ. ಇಲ್ಲಿ 50 ಬಂದು, ಇದರಲ್ಲಿ 25, ಇದರಲ್ಲಿ 24, ಇದರಲ್ಲಿ 6, 3, 1. ಟೋಟಲ್ ಎಷ್ಟು ಬಂತ್ರಿ? 50, 75, 85, 87, 87, 90, 96, 97. ಟೋಟಲ್ 97 2s ಇದಾವೆ. ಸೊ ಮಿನಿಮಮ್ 124, 97. ಯಾವುದು? 97. ಸೊ ನಂದು ಏನಪ್ಪಾ ಅಂದ್ರೆ ಟೋಟಲ್
ನಂಬರ್ ಆಫ್ ಝೀರೋಸ್ ಎಷ್ಟಿದಾವು? 97. ಯಾಕಂದ್ರೆ ಮಿನಿಮಮ್ ಟೂಸ್ 97 ಇದೆ ನಮ್ದು. ಗೊತ್ತಾಯ್ತಾ?